1780 ಜನವರಿ 29ರಂದು ಭಾರತದ ಮೊದಲ ಪತ್ರಿಕೆ ಬೆಂಗಾಲ್ ಗೆಜೆಟ್ ಕಲ್ಕತ್ತಾದಿಂದ ಪ್ರಾರಂಭವಾಯಿತು. ಇದು ಇಂಗ್ಲಿಷ್ನಲ್ಲಿ ಪ್ರಕಟವಾಗುತ್ತಿತ್ತು ಮತ್ತು ಅದರ ಸಂಪಾದಕ ಜೇಮ್ಸ್ ಆಗಸ್ಟಸ್ ಹಿಕ್ಕಿ. ಈ ಪತ್ರಿಕೆಯು ಪ್ರತಿ ಶನಿವಾರ ಪ್ರಕಟವಾಗುತ್ತಿದ್ದ ವಾರಪತ್ರಿಕೆಯಾಗಿತ್ತು. ಅದರ ಬೆಲೆ ₹1 ಇತ್ತು. ಈ ಪತ್ರಿಕೆಯ ಪ್ರಸಾರವು 400ಕ್ಕಿಂತಲೂ ಹೆಚ್ಚಿತ್ತು. ಆಗ ಬೆಂಗಾಲ್ ಗೆಜೆಟ್ ತನ್ನ ಸುದ್ದಿಯಿಂದ ಬ್ರಿಟಿಷರ ಆಡಳಿತದ ಮೇಲ್ಪಂಕ್ತಿಯಲ್ಲಿದ್ದ ಹಲವು ಶಕ್ತಿಶಾಲಿ ಜನರನ್ನು ಬೆಚ್ಚಿ ಬೀಳಿಸಿತ್ತು. ಇದರ ಪರಿಣಾಮವನ್ನು ಹಿಕ್ಕಿ ಅನುಭವಿಸಬೇಕಾಯಿತು. ಬ್ರಿಟಿಷರ ವಿರುದ್ಧ ಬರೆದ ಕಾರಣ ಹಿಕ್ಕಿ ಮೇಲೆ ಕಾನೂನು ಒತ್ತಡ ಹೆಚ್ಚಾಯಿತು ಮತ್ತು ಅವರು ಜೈಲಿಗೆ ಹೋಗಬೇಕಾಯಿತು. ಆದರೆ ಅವರು ಜೈಲಿನಿಂದಲೇ ಪತ್ರಿಕೆಯನ್ನು ಪ್ರಕಟಿಸುತ್ತಿದ್ದರು. ಇದರ ನಂತರ 1782ರ ಮಾರ್ಚ್ 30ರಂದು ಬೆಂಗಾಲ್ ಗೆಜೆಟ್ ಅನ್ನು ಸಂಪೂರ್ಣವಾಗಿ ನಿಷೇಧಿಸಲಾಯಿತು. ಬೀಟಿಂಗ್ ರಿಟ್ರೀಟ್ ಸಮಾರಂಭವನ್ನು ಇಂದು ಅಂದರೆ ಜನವರಿ 29ರಂದು ದೆಹಲಿಯ ವಿಜಯ್ ಚೌಕ್ನಲ್ಲಿ ಆಯೋಜಿಸಲಾಗಿದೆ. ಬೀಟಿಂಗ್ ರಿಟ್ರೀಟ್ 1 ವಾರದ ಗಣರಾಜ್ಯೋತ್ಸವದ ಆಚರಣೆಯ ಅಂತಿಮ ಹಂತವನ್ನು ಸೂಚಿಸುತ್ತದೆ. ಈ ಸಮಯದಲ್ಲಿ ರಾಷ್ಟ್ರಪತಿಯವರು ಪಡೆಗಳಿಗೆ ತಮ್ಮ ಬ್ಯಾರಕ್ಗಳಿಗೆ ಮರಳಲು ಅವಕಾಶ ನೀಡುತ್ತಾರೆ. ಇದರೊಂದಿಗೆ ಗಣರಾಜ್ಯೋತ್ಸವ ಸಮಾರಂಭ ಮುಕ್ತಾಯವಾಗುತ್ತದೆ. ಬೀಟಿಂಗ್ ರಿಟ್ರೀಟ್ ಭಾರತದಲ್ಲಿ 1950ರಲ್ಲಿ ಪ್ರಾರಂಭವಾಯಿತು. ಭಾರತೀಯ ಸೇನೆಯ ಮೇಜರ್ ರಾಬರ್ಟ್ ಮಿಲಿಟರಿ ಬ್ಯಾಂಡ್ಗಳ ಪ್ರದರ್ಶನದೊಂದಿಗೆ ಈ ಸಮಾರಂಭವನ್ನು ಸಂಪನ್ನಗೊಳಿಸಿದ್ದರು. ಹಾಗೆಯೇ 1950ರಿಂದ ಬೀಟಿಂಗ್ ರಿಟ್ರೀಟ್ನಲ್ಲಿ ನಿರಂತರವಾಗಿ ಅಬೈಡ್ ವಿತ್ ಮೀ ಟ್ಯೂನ್ ಅನ್ನು ಬಳಸಲಾಗುತ್ತಿತ್ತು. ಆದರೆ ಈಗ ಅದನ್ನು ಲತಾ ಮಂಗೇಶ್ಕರ್ ಹಾಡಿರುವ ಎ ಮೇರೆ ವತನ್ ಕಿ ಲೋಗೋ ಟ್ಯೂನ್ಗೆ ಬದಲಾಯಿಸಲಾಗಿದೆ. 2006ರ ಜನವರಿ 29ರಂದು ಮಾಜಿ ಕ್ರಿಕೆಟಿಗ ಇರ್ಫಾನ್ ಪಠಾಣ್ ಟೆಸ್ಟ್ ಕ್ರಿಕೆಟ್ನ ಮೊದಲ ಓವರ್ನಲ್ಲಿ ಹ್ಯಾಟ್ರಿಕ್ ವಿಕೆಟ್ ಪಡೆದ ಮೊದಲ ಬೌಲರ್ ಎನಿಸಿಕೊಂಡರು. ಇರ್ಫಾನ್ ಪಠಾಣ್ ಕರಾಚಿ ಟೆಸ್ಟ್ನಲ್ಲಿ ಪಾಕಿಸ್ತಾನ ವಿರುದ್ಧ ಹ್ಯಾಟ್ರಿಕ್ ವಿಕೆಟ್ ಪಡೆದಿದ್ದರು. ಅವರು ಸಲ್ಮಾನ್ ಬಟ್, ಯೂನಿಸ್ ಖಾನ್ ಮತ್ತು ಮೊಹಮ್ಮದ್ ಯೂಸುಫ್ ಅವರನ್ನು ಔಟ್ ಮಾಡಿದ್ದರು. ಆಗ ಇರ್ಫಾನ್ ಪಠಾಣ್ ಟೆಸ್ಟ್ನಲ್ಲಿ ಹ್ಯಾಟ್ರಿಕ್ ವಿಕೆಟ್ ಪಡೆದ 2ನೇ ಭಾರತೀಯ ಬೌಲರ್ ಎನಿಸಿದ್ದರು. ಇದಕ್ಕೂ ಮುನ್ನ ಹರ್ಭಜನ್ ಸಿಂಗ್ ಅವರು 2001ರ ಕೋಲ್ಕತಾ ಟೆಸ್ಟ್ನಲ್ಲಿ ಆಸ್ಟ್ರೇಲಿಯಾ ವಿರುದ್ಧ ಹ್ಯಾಟ್ರಿಕ್ ವಿಕೆಟ್ ಪಡೆದಿದ್ದರು. ಜಸ್ಪ್ರೀತ್ ಬುಮ್ರಾ ಟೆಸ್ಟ್ನಲ್ಲಿ ಹ್ಯಾಟ್ರಿಕ್ ವಿಕೆಟ್ ಪಡೆದ 3ನೇ ಭಾರತೀಯ ಬೌಲರ್. ಅವರು 2019ರ ಕಿಂಗ್ಸ್ಟನ್ ಟೆಸ್ಟ್ನಲ್ಲಿ ವೆಸ್ಟ್ ಇಂಡೀಸ್ ವಿರುದ್ಧ ಈ ದಾಖಲೆಯನ್ನು ಸಾಧಿಸಿದರು.